ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಎಷ್ಟು ಬೇಕಾದರೂ ಕಾಮೆಂಟ್ ಮಾಡಿ. ಅದಕ್ಕೆ ನಾನು ರಿಪ್ಲೈ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೋಡೋಣ ಯಾರ್ದು ಜಾಸ್ತಿ ಸಬ್ಸ್ಕ್ರೈಬ್ ಬರುತ್ತೆ, ಯಾರ್ದು ಜಾಸ್ತಿ ಲೈಕ್ ಬರುತ್ತೆ, ಯಾರ್ದು ಜಾಸ್ತಿ ಕಮೆಂಟ್ ಬರುತ್ತೆ ಅಂತ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ ಯಾರ್ದು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ ಅಂತ. ಗುರು, ಈ ವಾರ ಎಲಿಮಿನೇಷನ್ ಇರುತ್ತೆ. ನಿಜವಾಗ್ಲೂ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ಯಾರು ಹೋಗ್ತಾರೆ ಅಂತ ಹೇಳೋದು ಕೂಡ ಆಗೋದಿಲ್ಲ. ಯಾಕೆ ಅಂತಂದರೆ ನೆನ್ನೆ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರು, ಫ್ಯಾನ್ಸ್ ಅಷ್ಟೊಂದು ಆಕ್ಟಿವೇಟ್ ಆಗಿಲ್ಲ. ಯಾವಾಗ ಗೇಮು ರೀಸ್ಟಾರ್ಟ್ ಆಯಿತೋ ಈಗ ಎಲ್ಲ ಫ್ಯಾನ್ಸು ಆಕ್ಟಿವೇಟ್ ಆಗಿಬಿಟ್ಟಿದ್ದಾರೆ. ಎಲ್ಲರದೂ ವೋಟಿಂಗ್ ಇನ್ಕ್ರೀಸ್ ಆಗಿದೆ. ಡೇಂಜರ್ ಝೋನಿಗೆ ಬಂದಿದ್ದಾರೆ. ಬಾಟಮಲ್ಲಿರೋರ್ದು ಇನ್ಕ್ರೀಸ್ ಆಗಿದೆ. ಮೇಲೆ ಇರೋರ್ದು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ. ತುಂಬ ಡ್ರಾಸ್ಟಿಕ್ ಚೇಂಜಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇನ್ನೂ ಟೈಮ್ ಇದೆ ಗುರು. ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗಾಗಿ ವೋಟನ್ನು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಶಾಕಿಂಗ್ ಎಲಿಮಿನೇಷನ್ ಆಗೋದಂತೂ ಗ್ಯಾರಂಟಿ. ಆಮೇಲೆ ಅಯ್ಯೋ ಇದು ಅನ್ಫೇರ್ ಎಲಿಮಿನೇಷನ್ ಅಂತಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಗುರು. ಇವಾಗಿರೋದು ನಿಮ್ಮ ಕೈಯಲ್ಲಿ. ನೀವು ವೋಟ್ ಹಾಕ್ಕೊಟ್ರೆ ನಿಮ್ಮ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ. ಇಲ್ಲ ಅಂತಂದರೆ ಆಚೆ ಬರ್ತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸ್ಟ್ರಾಂಗಾಗಿ ವೋಟ್ ಮಾಡ್ಕೊಳ್ಳಿ ಗುರು. ಈ ವಾರ ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗಿರೋದು ಬಂದು ಟೋಟಲ್ಲಾಗಿ ರಕ್ಷಿತಾ, ಧನುಷ್ ಗೌಡ, ಅಶ್ವಿನಿ, ಮಾಳು ಮತ್ತು ಸ್ಪಂದನಾ ಗೌಡ, ಅಭಿಷೇಕ್ ಮತ್ತು ಅಶ್ವಿನಿ, ಅದ್ರ ಜೊತೆಗೆ ರಾಶಿಕಾ ಮತ್ತು ಮಂಜು ಭಾಷಿಣಿ, ಕೊನೆಯದಾಗಿ ಜಾನ್ವಿ. ಇಷ್ಟು ಜನನೂ ನಾಮಿನೇಟ್ ಆಗಿದ್ದಾರೆ ಗುರು. ಎಲ್ಲನೂ ಪರ್ಸೆಂಟೇಜ್ ಹತ್ತತ್ರನೇ ಇದೆ. ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ, ಬಾಟಮಿಂದ ಹೇಳ್ತಾ ಹೋಗ್ತೀನಿ. ಬಾಟಮಲ್ಲಿ ಜಾನ್ವಿ ಅವರಿದ್ದಾರೆ. ಜಾನ್ವಿ ಅವರಿಗೆ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಗುರು. ಇಂಪ್ರೂವ್ಮೆಂಟ್ ಆಗಿದೆ, ಅಂದರೆ ಅಷ್ಟು ಓವರ್ ಆಗೇನಿಲ್ಲ, ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗಿದೆ. ನೆನ್ನೆಗಿಂತ ಇವತ್ತೊಂದು 2% ಇನ್ಕ್ರೀಸ್ ಆಗಿ 7% ಬಂದು ನಿಂತ್ಕೊಂಡಿದ್ದಾರೆ. ಇನ್ನು ಸಂಜೆ ಒಳಗಡೆ ವೋಟಿಂಗ್ ಅನ್ನೋದು ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ನಮ್ಮ ರಾಶಿಕಾ ಶೆಟ್ಟಿ ಮತ್ತು ಮಂಜು ಭಾಷಿಣಿ, ಇವರು ಕೂಡ ಇವ್ರದ್ದು ವೋಟಿಂಗ್ ಇನ್ಕ್ರೀಸ್ ಆಗಿದೆ ಗುರು. ಪರವಾಗಿಲ್ಲ, ಚೆನ್ನಾಗಿ 8% ಇದೆ. ನೋಡೋಣ ಏನಾಗ್ತದೆ ಏನಂತ. ಯಾರು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಗುರು. ಇವೆಲ್ಲ 1 or 2% ಅಷ್ಟೇ ಡಿಫ್ರೆನ್ಸ್ ಇರೋದು. ಬಿಗ್ ಬಾಸ್ ಟೀಮ್ ಕಾಲ್ ತೊಗೊಂಡು ಯಾರನ್ನ ಬೇಕಾದರೂ ಕಳಿಸ್ಬಿಡ್ಬೋದು. 1 or 2% ಡಿಫ್ರೆನ್ಸ್ ಇರಬೇಕಾದ್ರೆ ನಿಮ್ಮ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಬಾರ್ದು ಅಂದರೆ ಸ್ಟ್ರಾಂಗ್ ಆಗಿ ವೋಟನ್ನು ಒತ್ತಿ ಅಷ್ಟೇ. ನೆಕ್ಸ್ಟು ಅದಾದಮೇಲೆ ನನಗೆ ಸರ್ಪ್ರೈಸಿಂಗ್ ಗುರು, ಅಭಿಷೇಕು ಮತ್ತು ಅಶ್ವಿನಿ 11% ಗುರು. ನೆನ್ನೆ ಅಶ್ವಿನಿ ಗೌಡಗಿಂತ ಮೇಲೆ ಇದ್ದರು, ಇವತ್ತು ಕೆಳಗಡೆ ಬಂದಿದ್ದಾರೆ. ಕಾರಣ ಇಷ್ಟೇ ಗುರು, ಅವ್ರದ್ದು ಪರ್ಫಾರ್ಮೆನ್ಸೇ ಕಾರಣ. ನನಗೆ ಗೊತ್ತಿರೋ ಪ್ರಕಾರ ಏನೂ ಇಲ್ಲ ಗುರು ಪರ್ಫಾರ್ಮೆನ್ಸು. ಅದರಿಂದನೇ ವೋಟ್ ಕೂಡ ಇದು ಪ್ರೀ ಎಕ್ಸಿಸ್ಟಿಂಗ್ ಫ್ಯಾನ್ ಬೇಸಿಂದ ಇಷ್ಟೊಂದು ಬೀಳ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ, ಇದೇ ಥರ ಇದ್ದರೆ ಕಷ್ಟ ಗುರು, ತುಂಬ ಕಷ್ಟ ಆಗುತ್ತೆ. ಲಾಸ್ಟ್ ವೀಕ್ ಕೂಡ ಬಾಟಮ್ 2 ಬಂದು ಡೇಂಜರ್ ಝೋನಿಗೆ ಬಂದು ಹೋಗಿದ್ದಾರೆ. ಈ ವೀಕು ಹೇಳೋಕ್ಕಾಗಲ್ಲ ಗುರು. ಸ್ಟ್ರಾಂಗ್ ಆಗಿ ವೋಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಅಶ್ವಿನಿ ಗೌಡ ಇದ್ದಾರೆ. ಅಶ್ವಿನಿ ಗೌಡ ಅವ್ರಿಗೆ ನೆನ್ನೆ ಸ್ವಲ್ಪ ಕಡಿಮೆ ಇತ್ತು ಗುರು, ವೋಟಿಂಗು ಇನ್ಕ್ರೀಸ್ ಆಗಿದೆ. ಯಾಕಂತಂದರೆ ಅವರು ಆಟ ಕೂಡ ಚೆನ್ನಾಗಿದೆ. ಸ್ಟ್ಯಾಂಡ್ ಎಲ್ಲಿ ತಗೋಬೇಕು ಅಲ್ಲಿ ತಗೊತಾ ಇದ್ದಾರೆ. 13% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ಅಶ್ವಿನಿ ಗೌಡ ಅವರು ಕೂಡ ಸ್ಟ್ರಾಂಗ್ ಆಗಿ ವೋಟಿಂಗ್ ಬೀಳ್ತಾ ಇದೆ. ತುಂಬ ಜನ ಅಶ್ವಿನಿ ಗೌಡ ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಅದು ಸುಳ್ಳು ಗುರು, ಅವರು ಹೋಗೋದಿಲ್ಲ. ಇನ್ನೂ ತುಂಬ ದಿನ ಬಿಗ್ ಬಾಸ್ ಹೌಸಲ್ಲಿ ಇರ್ತಾರೆ. ನೆಕ್ಸ್ಟು ಈಗ ಟಾಪ್ ಅಂತ ಬಂದಾಗ ರಕ್ಷಿತಾ ಇದ್ದಾರೆ ಗುರು. ರಕ್ಷಿತಾ ಅವ್ರಿಗೆ ನೆನ್ನೆ ಸ್ಟ್ರಾಂಗ್ ಆಗಿ ವೋಟಿಂಗ್ ಬೀಳ್ತಾ ಇತ್ತು, ಬಟ್ ಇವತ್ತು ಡೌನ್ ಆಗಿದೆ. ಕಾರಣ ಇಷ್ಟೇ, ಬೇರೆಯವ್ರಿಗೆ ಇನ್ಕ್ರೀಸ್ ಆಗಿದೆ, ಅವ್ರ ಪರ್ಸೆಂಟೇಜ್ ಡೌನ್ ಆಗಿದೆ ಅಷ್ಟೇ. ರಕ್ಷಿತಾ ಅವ್ರಿಗೆ 23% ವೋಟಿಂಗ್ ಬೀಳ್ತಾ ಇದೆ. 23% ಅಂತಂದರೆ ಏನು ಕಡಿಮೆ ಆದ ವಿಚಾರ ಅಲ್ಲ, ಬಟ್ ಸ್ಟ್ರಾಂಗ್ ಆಗಿ ಬೀಳ್ತಾ ಇದೆ. ಇನ್ನೂ ಸ್ಟ್ರಾಂಗ್ ಆಗಿ ನಿಮ್ಮ ಕಂಟೆಸ್ಟೆಂಟ್ಗೆ ನೀವು ವೋಟ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟು ಸೆಕೆಂಡ್ ಪ್ಲೇಸಲ್ಲಿ ಬಂದು ಧನುಷ್ ಗೌಡ ಇದ್ದಾರೆ. ಧನುಷ್ ಗೌಡಗೂ ನೆನ್ನೆ ಚೆನ್ನಾಗಿತ್ತು ವೋಟಿಂಗು, ಬಟ್ ಅವ್ರದ್ದು ಡ್ರಾಪ್ ಔಟ್ ಆಗಿದೆ. 20% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 20% ಅಂದರೆ ಕಡಿಮೆ ಏನಲ್ಲ, ಸ್ಟ್ರಾಂಗ್ ಆಗಿ ಬೀಳ್ತಾ ಇದೆ. ನೋಡೋಣ, ಇನ್ನು ಹೋಗ್ತಾ ಇನ್ಕ್ರೀಸ್ ಆಗುತ್ತಾ ಇಲ್ವೋ ಗೊತ್ತಾಗುತ್ತೆ. ನೆಕ್ಸ್ಟು ಥರ್ಡ್ ಪ್ಲೇಸಲ್ಲಿ ಬಂದು ಮಾಳು ಮತ್ತು ಸ್ಪಂದನಾ ಸೋಮಣ್ಣ ಗುರು. ಇವ್ರದ್ದು ಆಟ ಕಡಿಮೆ, ಬಟ್ ಆದರೂ ಕೂಡ ಪ್ರೀ ಎಕ್ಸಿಸ್ಟಿಂಗ್ ಫ್ಯಾನ್ ಬೇಸಿಂದ ಇವ್ರಿಗೆ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 18% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಗುರು. ತುಂಬ ಸ್ಟ್ರಾಂಗ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಗುರು. ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು. ಅಶ್ವಿನಿ ಗೌಡ ಇಂದ ಹಿಡಿದು ಕೆಳಗಡೆ ಇರೋರಿಗೆಲ್ಲನೂ 1 or 2-3% ಅಷ್ಟೇ ಡಿಫ್ರೆನ್ಸ್ ಇರೋದು. ಆ 1 or 2-3% ಎಷ್ಟು ಮಾತ್ರನೂ ಇಲ್ಲ. ಸ್ಟ್ರಾಂಗ್ ಆಗಿ ವೋಟ್ ಹಾಕ್ಕೊಂಡ್ರೆ ನಿಮ್ಮ ಕಂಟೆಸ್ಟೆಂಟ್ ಮೇಲೆ ಹೋಗ್ಬೋದು. ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು. ಡಬಲ್ ಎಲಿಮಿನೇಷನ್ ಇದ್ರೂ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಲಾಸ್ಟ್ ಟೈಮು ಡಬಲ್ ಎಲಿಮಿನೇಷನ್ ಇತ್ತು, ಈ ಟೈಮ್ ಕೂಡ ಡಬಲ್ ಎಲಿಮಿನೇಷನ್ ಇದ್ರೂ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಕಂಟೆಸ್ಟೆಂಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.
ನಮಸ್ತೆ.